ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು digantheacademy. ಸ್ನೇಹಿತರೆ, ಈ ದಿನದ ಒಂದು ವಿಡಿಯೋದಲ್ಲಿ ನಾನು ಇಂಗ್ಲೀಷನ್ನು ಕಲಿತಾ ಇರೋರಿಗೆ ಮತ್ತು ಕಲಿಬೇಕಂತ ಅಂದ್ಕೊಂಡಿರೋರಿಗೆ ಮಸ್ಟ್ ನೋ ಬೇಸಿಕ್ ಟರ್ಮ್ಸ್ಗಳ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ ನಾನು ಕಳೆದ ಒಂದು ವಿಡಿಯೋದಲ್ಲಿ ಪಾರ್ಟ್ 1ನ ಒಂದು ವಿಡಿಯೋದಲ್ಲಿ ಕೆಲವೊಂದು ಬೇಸಿಕ್ ಇಂಗ್ಲೀಷ್ ಟರ್ಮ್ಸ್ಗಳ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಯಾರಾದರೂ ಆ ವಿಡಿಯೋವನ್ನು ಮಿಸ್ ಮಾಡ್ಕೊಂಡಿದ್ದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತಕ್ಕಂಥ ಒಂದು ಲಿಂಕನ್ನು ಬಳಸ್ಕೊಂಡ್ಬಿಟ್ಟು ಆ ವಿಡಿಯೋವನ್ನು ಕೂಡ ನೀವು ವಾಚ್ ಮಾಡ್ಬೋದು ಸ್ನೇಹಿತರೆ. ಈ ದಿನದ ಒಂದು ಪಾರ್ಟ್ 2 ಅಲ್ಲಿ ಬೇಸಿಕ್ ಟರ್ಮ್ಸ್ ಆಫ್ ಇಂಗ್ಲೀಷ್ ಪಾರ್ಟ್ 2 ಅಲ್ಲಿ ಇನ್ನೂ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಟರ್ಮ್ಸ್ಗಳ ಒಂದು ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಬಟನ್ನ ಒತ್ತಿ ಅಂತ ಹೇಳ್ತಾ, ಇನ್ ದಿಸ್ ಕ್ಲಾಸ್ ವಿ ವಿಲ್ ಲರ್ನ್ some very usual and important terms of English to understand this language better. First of all, ಸ್ನೇಹಿತರೆ, we'll learn the very important term direct object. ಕಳೆದ ಒಂದು ವಿಡಿಯೋದಲ್ಲಿ ನಾನು ಆಲ್ರೆಡಿ ಆಬ್ಜೆಕ್ಟ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೇನೆ. ಈ ದಿನದ ಒಂದು ವಿಡಿಯೋಗಳಲ್ಲಿ ಈ ಆಬ್ಜೆಕ್ಟ್ಗಳ ವಿಧಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಮತ್ತು ಇನ್ನೂ ಹೆಚ್ಚಿನ ಒಂದು ಟರ್ಮ್ಸ್ಗಳ ಬಗ್ಗೆ ಕಲಿತಾ ಹೋಗೋಣ ಸ್ನೇಹಿತರೆ. ವೆರಿ ಬೇಸಿಕಲಿ ವಾಟ್ ಈಸ್ ಡೈರೆಕ್ಟ್ ಆಬ್ಜೆಕ್ಟ್? ಆಬ್ಜೆಕ್ಟ್ಗಳ ಒಂದು ಪರಿಚಯದ ನಂತರ ಡೈರೆಕ್ಟ್ ಆಬ್ಜೆಕ್ಟ್ ಅಂದರೆ ಯಾವುದು? ವಾಕ್ಯದಲ್ಲಿ ಒಂದು 2-3 ಆಬ್ಜೆಕ್ಟ್ಗಳನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಅದರಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಹೇಳಿ ಯಾವುದು ಕರಿತೀವಿ ನಾವು? ದ ಆಬ್ಜೆಕ್ಟ್ ದಟ್ ರಿಸೀವ್ಸ್ ಡೈರೆಕ್ಟ್ಲಿ ದ ಆ್ಯಕ್ಷನ್ ಡಿಸ್ಕ್ರೈಬ್ಡ್ ಬೈ ದ ವರ್ಬ್ ಈಸ್ ಕಾಲ್ಡ್ ಡೈರೆಕ್ಟ್ ಆಬ್ಜೆಕ್ಟ್. ಸ್ನೇಹಿತರೆ, ಒಂದು ವಾಕ್ಯದಲ್ಲಿ ಕ್ರಿಯೆಯ ಬಗ್ಗೆ ಒಂದು ವಾಕ್ಯದಲ್ಲಿರ್ತಕ್ಕಂಥ ಕ್ರಿಯಾಪದಕ್ಕೆ ನೇರವಾಗಿ ಸಂಬಂಧಪಡ್ತಕ್ಕಂಥ ಆಬ್ಜೆಕ್ಟನ್ನು ನಾವು ಡೈರೆಕ್ಟ್ ಆಬ್ಜೆಕ್ಟ್ ಅಂತೇಳಿ ಅರ್ಥೈಸ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡೋಣ ಹಾಗಾದರೆ ಉದಾಹರಣೆಯೊಂದಿಗೆ ಇನ್ನೂ ಹೆಚ್ಚಿನ ಒಂದು ಅರ್ಥೈಸಿಕೊಳ್ಳುವಿಕೆಯನ್ನು ನಾವು ಹೊಂದೋಣ ಸ್ನೇಹಿತರೆ. ಎಕ್ಸಾಂಪಲ್, ಐ ಗೇವ್ ದ ಪೆನ್. ನೋಡಿ, ದ ಪೆನ್ ಇಟ್ ಈಸ್ ದ ಡೈರೆಕ್ಟ್ ಆಬ್ಜೆಕ್ಟ್ ಆಫ್ ದಿಸ್ ಆ್ಯಕ್ಷನ್ ಗಿವಿಂಗ್. ಈ ಕೊಡ್ತಕ್ಕಂಥ ಒಂದು ಕ್ರಿಯೆ ಒಂದು ನೇರವಾಗಿರ್ತಕ್ಕಂಥ ಒಂದು ಆಬ್ಜೆಕ್ಟ್ ಯಾವುದಾಗುತ್ತಿದೆ? ದ ಪೆನ್. ಐ ಟೀಚ್ ಗ್ರಾಮರ್. ಇಲ್ಲಿ ಗ್ರಾಮರ್ ಎಂಬುದು ಡೈರೆಕ್ಟ್ ಆಬ್ಜೆಕ್ಟ್ ಆಗಿ ಯೂಸ್ ಆಗಿದೆ ಸ್ನೇಹಿತರೆ. ಮುಂದುವರೆದ್ಬಿಟ್ಟು ಡೈರೆಕ್ಟ್ ಆಬ್ಜೆಕ್ಟಿನ ಒಂದು ವಿಶೇಷ ಗುಣಗಳು ಏನಂದರೆ, ಆ ಡೈರೆಕ್ಟ್ ಆಬ್ಜೆಕ್ಟ್ ಆನ್ಸರ್ಸ್ ದ ಕ್ವೆಶನ್ ಹೂ ಆರ್ ವಾಟ್. ನೋಡಿ, ಇನ್ನೊಂದು ಸರಿಯಾಗಿ ಡೈರೆಕ್ಟ್ ಆಬ್ಜೆಕ್ಟನ್ನು ಅರ್ಥೈಸ್ಕೋಬೇಕಂದ್ರೆ ವಿ ಮಸ್ಟ್ ನೋ ದಿಸ್ ಪಾಯಿಂಟ್. ಆ ಡೈರೆಕ್ಟ್ ಆಬ್ಜೆಕ್ಟ್ ಆನ್ಸರ್ಸ್ ದ ಕ್ವೆಶನ್ ಹೂ ಆರ್ ವಾಟ್ ಅಂದರೆ ಈಗ ಯಾರು ಮತ್ತು ಏನು ಎಂಬತಕ್ಕಂಥ ಪ್ರಶ್ನೆಗಳು ಬಂದಾಗ ಯಾವ ಪದ ಉತ್ತರವಾಗಿ ಬರುತ್ತೋ ಅಂಥ ಒಂದು ಪದಗಳನ್ನು ನಾವು ಡೈರೆಕ್ಟ್ ಆಬ್ಜೆಕ್ಟ್ ಅಂತೇಳಿ ಅರ್ಥೈಸ್ಕೋಬೇಕಾಗುತ್ತೆ. ಇಲ್ಲಿ ದ ಗಿವನ್ ಎಕ್ಸಾಂಪಲ್ಸ್, ದ ಪೆನ್, ಗ್ರಾಮರ್, ಈ ರೀತಿಯಾಗಿರ್ತಕ್ಕಂಥ ಒಂದು ಪದಗಳು ನಾವು ಡೈರೆಕ್ಟ್ ಆಬ್ಜೆಕ್ಟ್ ಆಗ್ತವೆ ಸ್ನೇಹಿತರೆ. ಇನ್ನು ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಇಂಡೈರೆಕ್ಟ್ ಆಬ್ಜೆಕ್ಟ್. The next term is indirect object. What is indirect object then? The object which refers living things is known as indirect object. ಹಾಗಾದರೆ ನೋಡಿ ಸ್ನೇಹಿತರೆ, ಒಂದು ವಾಕ್ಯದಲ್ಲಿ 2 ಆಬ್ಜೆಕ್ಟ್ಗಳು ಬಂದಾಗ ಯಾವುದನ್ನು ನಾವು ಡೈರೆಕ್ಟ್ ಆಬ್ಜೆಕ್ಟ್ ಅಂತಂದೇಳಿ ಅರ್ಥೈಸ್ಕೋಬೇಕು ಮತ್ತು ಯಾವುದನ್ನು ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತೇಳಿ ಅರ್ಥೈಸ್ಕೋಬೇಕಂದ್ರೆ ಇಲ್ಲಿ ಒಂದು ವೆರಿ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಇದೆ. ದಟ್ ಈಸ್ ಲಿವಿಂಗ್ ಥಿಂಗ್ಸ್. ಯಾವ ಆಬ್ಜೆಕ್ಟು ಲಿವಿಂಗ್ ಥಿಂಗ್ಸಿಗೆ ಸಂಬಂಧಪಟ್ಟಿರುತ್ತೋ ಅದನ್ನು ನಾವು ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ನಾನ್ ಲಿವಿಂಗ್ ಥಿಂಗ್ಸ್ ಆಯಿತು ಅಂದರೆ ಅದನ್ನು ಡೈರೆಕ್ಟ್ ಆಬ್ಜೆಕ್ಟ್ ಅಂತೇಳಿ ಕೂಡ ಅರ್ಥೈಸ್ಕೋಬೋದು. ನೋಡೋಣ ಎಕ್ಸಾಂಪಲ್ ಹಾಗಾದರೆ ಇಲ್ಲಿ ನೋಡಿ, ಐ ಗೇವ್ ದ ಸ್ಟೂಡೆಂಟ್ ಅ ಪೆನ್. ನೋಡಿ, ಮೊದಲನೇ ಉದಾಹರಣೆಯಲ್ಲಿ ದ ಸ್ಟೂಡೆಂಟ್ ಈಸ್ ಇಂಡೈರೆಕ್ಟ್ ಆಬ್ಜೆಕ್ಟ್. ನೋಡಿ, ಸಾಮಾನ್ಯವಾಗಿ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಏನಂದರೆ ಇಲ್ಲಿ ವರ್ಬಾದ ತಕ್ಷಣ ಬರೋದನ್ನು ನಾವು ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಅಂದ್ಕೊಳ್ತೀವಿ, ಎರಡನೇದನ್ನು ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತ ಅಂದ್ಕೊಳ್ತೀವಿ ಸಾಮಾನ್ಯವಾಗಿ. ಬಟ್ ದಟ್ ಈಸ್ ರಾಂಗ್. ದ ಕರೆಕ್ಟ್ ಥಿಂಗ್ ಈಸ್, ನೋಡಿ, ಈ ಕ್ರಿಯೆ ನೇರವಾಗಿ ಸಂಬಂಧಪಡೋದು ಈ ವಿಷಯಕ್ಕೆ. ದ ಪೆನ್ನನ್ನು ಕೊಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಡುತ್ತೆ. ಯಾರಿಗೆ ಕೊಡ್ತಾ ಇದ್ದೀವಿ ದಟ್ ಈಸ್ ಸೆಕೆಂಡ್ ಥಿಂಗ್, ದಟ್ ಈಸ್ ಸೆಕೆಂಡರಿ. ಹಾಗಾಗಿ ಇದನ್ನು ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತೇಳಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ದ ಸ್ಟೂಡೆಂಟ್ ಎಂಬ ಪದ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಆ ಪೆನ್ ಎಂಬುದು ಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಎರಡನೇ ಉದಾಹರಣೆಯಲ್ಲಿ ಈ ಸೆಂಟ್ ಆರ್ ಎ ಗಿಫ್ಟ್. ಅಂಡರ್ಲೈನ್ ಮಾಡಿರುವ ಅರ್ ಎಂಬ ಪದ ಏನಾಗಿದೆ? ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಆ ಗಿಫ್ಟ್ ಎಂಬುದು ಏನಾಗುತ್ತೆ? ಅದು ಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಕಳೆದ ಒಂದು ಸ್ಲೈಡಲ್ಲಿ ನೋಡಿದ್ದೀವಿ ಅದನ್ನು. ಮುಂದುವರೆದ್ಬಿಟ್ಟು ಇಂಡೈರೆಕ್ಟ್ ಆಬ್ಜೆಕ್ಟಿನ ಒಂದು ಲಕ್ಷಣ ಏನಂದರೆ, ಆ್ಯನ್ ಇಂಡೈರೆಕ್ಟ್ ಆಬ್ಜೆಕ್ಟ್ ಆನ್ಸರ್ಸ್ ಟು, ಫಾರ್, ಹೂಮ್ ಆರ್ ವಾಟ್ ಟೈಪ್ ಆಫ್ ಕ್ವಶನ್ಸ್. ಈ ರೀತಿಯ ಒಂದು ಕ್ವಶನ್ಸ್ಗಳಿಗೆ ಉತ್ತರವಾಗಿ ಯಾವ ಪದ ಬರುತ್ತೋ ಅದನ್ನು ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ತುಂಬ ಸರಳವಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ಸರಿಯಾಗಿ ಅರ್ಥೈಸ್ಕೊಂಡ್ರೆ ಮಾತ್ರ ವಿ ಕ್ಯಾನ್ ಲರ್ನ್ ಇಂಗ್ಲೀಷ್ ಬೆಟರ್. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕ್ಲಾಸ್. What is clause then? Clause is a group of words that forms part of a sentence and contains a subject and a finite verb. ಯಾವುದನ್ನು ನಾವು ಕ್ಲಾಸ್ ಅಂತ ಕರಿತೀವಿ ಅಂದರೆ, ಗ್ರೂಪ್ ಆಫ್ ವರ್ಡ್ಸ್ ದಟ್ ಫಾರ್ಮ್ಸ್ ಪಾರ್ಟ್ ಆಫ್ ಎ ಸೆಂಟೆನ್ಸ್ ಆ್ಯಂಡ್ ಕಂಟೈನ್ಸ್ ಎ ಸಬ್ಜೆಕ್ಟ್ ಆ್ಯಂಡ್ ಎ ಫೈನೈಟ್ ವರ್ಬ್. ವಾಕ್ಯದ ಒಂದು ಭಾಗ ಆಗಿರುತ್ತೆ ಮತ್ತು ಅದರಲ್ಲಿ ಒಂದು ಕರ್ತೃಪದ ಇರುತ್ತೆ ಮತ್ತು ಫೈನೈಟ್ ವರ್ಬ್ ಇರುತ್ತೆ. ಪ್ರಮುಖವಾಗಿರ್ತಕ್ಕಂಥ ಕ್ರಿಯಾಪದನೂ ಕೂಡ ಅದು ಹೊಂದಿರುತ್ತೆ ಎಂಬ ಒಂದು ವಿಚಾರವನ್ನು ಅರ್ಥೈಸ್ಕೋಬೇಕು. ಫಾರ್ ಎಕ್ಸಾಂಪಲ್,
he invites his friends to his birthday party. ಇಲ್ಲಿ ನೋಡಿ ಅಂಡರ್ಲೈನ್ ಮಾಡ್ತಕ್ಕಂಥ ಒಂದು ಪದಗಳನ್ನು ಅರ್ಥೈಸ್ಕೋಬೇಕು ಸ್ನೇಹಿತರೆ. he invites his friends is the class. It is the class so which has subject and finite verb. ಸೊ ಇನ್ವೈಟ್ಸ್ ಅಂತಕ್ಕಂಥ ಫೈನೈಟ್ ವರ್ಬನ್ನು ಹೊಂದಿದೆ. ಸೊ ಜೊತೆಗೆ ಮುಂದುವರೆದ್ಬಿಟ್ಟು ಈ ನೋಟನ್ನು ಅಬ್ಸರ್ವ್ ಮಾಡಿ, ಇವನ್ ಎ ಕ್ಲಾಸ್ ಕಂಟೈನ್ಸ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಅದರಲ್ಲಿ ಕೇವಲ ಸಬ್ಜೆಕ್ಟ್ ಮತ್ತು ವರ್ಬ್ ಅಷ್ಟೇ ಇರೋದಿಲ್ಲ, ಅದರಲ್ಲಿ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಇರುತ್ತೆ. ದಟ್ ಮೀನ್ಸ್ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟನ್ನು ಕೂಡ ಹೊಂದಿರುತ್ತೆ ಒಂದು ಕ್ಲಾಸ್ ಅಂತ ಹೇಳಿದರೆ. ಸೊ ನಂತರ ಮುಂದಿನ ಒಂದು ಕಾನ್ಸೆಪ್ಟ್ ಪ್ರಿನ್ಸಿಪಲ್ ಕ್ಲಾಸ್. ಸೊ ವಾಟ್ ಈಸ್ ಪ್ರಿನ್ಸಿಪಲ್ ಕ್ಲಾಸ್? ಕ್ಲಾಸ್ ಆದ ನಂತರ ಒಂದು ಅದರಲ್ಲಿ ಪ್ರಿನ್ಸಿಪಲ್ ಕ್ಲಾಸ್ ಮತ್ತು ಸಬಾರ್ಡಿನೇಟ್ ಕ್ಲಾಸ್ ಅಂತ ಬರುತ್ತೆ. ಮೊದಲನೇದಾಗಿ ಪ್ರಿನ್ಸಿಪಲ್ ಕ್ಲಾಸ್ ಅಂದರೆ ಏನು ಅಂತಂದೇಳಿ ಅರ್ಥೈಸ್ಕೊಳ್ಳೋಣ. ಪ್ರಿನ್ಸಿಪಲ್ ಕ್ಲಾಸ್ ಮೀನ್ಸ್ ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಇದನ್ನು ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳಿ ಕೂಡ ಅರ್ಥೈಸ್ಕೋಬೇಕಾಗುತ್ತೆ. ಆ್ಯಂಡ್ ದಟ್ ಆ್ಯಸ್ ಎ ಸಬ್ಜೆಕ್ಟ್ ಆ್ಯಂಡ್ ಎ ಫೈನೈಟ್ ವರ್ಬ್. ಸೊ ಯಾವ ಒಂದು ಕ್ಲಾಸಲ್ಲಿ ಸಬ್ಜೆಕ್ಟ್ ಮತ್ತು ಫೈನೈಟ್ ವರ್ಬ್ ಇರುತ್ತೋ ಆ ಕ್ಲಾಸನ್ನು ನಾವು ಪ್ರಿನ್ಸಿಪಲ್ ಕ್ಲಾಸ್ ಅಂತ ಅರ್ಥೈಸ್ಕೋಬೇಕಾಗುತ್ತೆ. ಅಂದರೆ ವಾಕ್ಯದ ಪ್ರಮುಖ ಒಂದು ಭಾಗ. ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ even writing skills. If you want to develop writing skills and reading skills, so we need to understand the parts of clauses. ಸೊ ಹಾಗಾಗಿ ಸ್ನೇಹಿತರೆ ವಾಕ್ಯದ ಇದನ್ನು ಇಂಡಿಪೆಂಡೆಂಟಾಗಿ ಯಾಕೆ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ ಅಂದರೆ ಇಟ್ ಗಿವ್ಸ್ ಮೀನಿಂಗ್ ಇಂಡಿಪೆಂಡೆಂಟ್ಲಿ, ಸ್ವತಂತ್ರವಾಗಿ ಅರ್ಥವನ್ನು ಕೊಡ್ತಕ್ಕಂಥ ಒಂದು ವಾಕ್ಯದ ಭಾಗ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈ ರೈಟ್ಸ್ ಅ ಕಾಲಮ್ ಟು ಎ ಡೈಲಿ ಟು ಅಪ್ಡೇಟ್ ಹಿಮ್ಸೆಲ್ಫ್. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಈ ರೈಟ್ಸ್ ಎ ಕಾಲಮ್ ಟು ಎ ಡೈಲಿ. He writes a column to a daily is a principal clause. ಸೊ ಇಲ್ಲಿ ಟು ಅಪ್ಡೇಟ್ ಹಿಮ್ಸೆಲ್ಫ್ ಎಂಬತಕ್ಕಂಥದ್ದು ಸಬಾರ್ಡಿನೇಟ್ ಕ್ಲಾಸ್ ಆಗಿರುತ್ತೆ. ಫಾರ್ ದ್ಯಾಟ್ ವಿಲ್ ವೆಯ್ಟ್ ಫಾರ್ ದ ಫರ್ದರ್ ಸ್ಲೈಡ್. ಸೊ ಹಾಗಾಗಿ ಇಲ್ಲಿ ಈ ರೈಟ್ಸ್ ಎ ಕಾಲಮ್ ಟು ಎ ಡೈಲಿ ಈಸ್ ಪ್ರಿನ್ಸಿಪಲ್ ಕ್ಲಾಸ್ ವಿಚ್ ಹ್ಯಾಸ್ ಸಬ್ಜೆಕ್ಟ್ ಆ್ಯಂಡ್ ಫೈನೈಟ್ ವರ್ಬ್. ಫರ್ದರ್ ಇವನ್ ಇಟ್ ಹ್ಯಾಸ್ ಪ್ರೆಡಿಕೇಟ್, ಅದು ಪ್ರೆಡಿಕೇಟನ್ನು ಕೂಡ ಹೊಂದಿರುತ್ತೆ ಸ್ನೇಹಿತರೆ. ಆ್ಯಂಡ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಪ್ರಿನ್ಸಿಪಲ್ ಕ್ಲಾಸ್ ಈಸ್ ಪ್ರಿನ್ಸಿಪಲ್ ಕ್ಲಾಸ್ ಸ್ಟ್ಯಾಂಡ್ಸ್ ಅಲೋನ್ ಆ್ಯಸ್ ಎ ಸೆಂಟೆನ್ಸ್. ನೋಡಿ, ಇದು ಸ್ವತಂತ್ರವಾಗಿ ಒಂದು ವಾಕ್ಯವಾಗಿ ನಿಲ್ಲುತ್ತೆ, ಸ್ವತಂತ್ರವಾಗಿ ಅರ್ಥವನ್ನು ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ಇಂಡಿಪೆಂಡೆಂಟ್ ಕ್ಲಾಸ್ ಅಂತೇಳಿ ಕರಿತೀವಿ. ಸೊ ನಂತರದ ಒಂದು ಕಾನ್ಸೆಪ್ಟ್ ಈಸ್ ಸಬಾರ್ಡಿನೇಟ್ ಕ್ಲಾಸ್. ಸಬಾರ್ಡಿನೇಟ್ ಕ್ಲಾಸ್ ಮೀನ್ಸ್ a subordinate clause modifies the sentence by acting as an adjective, adverb or noun. ಈ ಸಬಾರ್ಡಿನೇಟ್ ಕ್ಲಾಸ್ನ ಒಂದು ಕೆಲಸ ಏನಂದರೆ ಪ್ರಿನ್ಸಿಪಲ್ ಕ್ಲಾಸನ್ನು ಅಥವಾ ಒಂದು ವಾಕ್ಯವನ್ನು ಏನು ಮಾಡುತ್ತೆ, ಅದು ಮಾಡಿಫೈ ಮಾಡುತ್ತೆ ಆ್ಯಸ್ ಅಡ್ಜೆಕ್ಟಿವ್, ಅಡ್ವರ್ಬ್ ಆ್ಯಂಡ್ ಆ್ಯಸ್ ಎ ನೌನ್. ಅದು ನೌನಾಗಿ ಕೂಡ ಏನೋ ವಾಕ್ಯವನ್ನು ಮಾಡಿಫೈ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಐ ನೋ ವೇರ್ ಇ ಲೀವ್ಸ್. ಐ ನೋ ಈಸ್ ಮೇನ್ ಕ್ಲಾಸ್ ಆ್ಯಂಡ್ ವೇರ್ ಇ ಲೀವ್ಸ್ ಈಸ್ ಸಬಾರ್ಡಿನೇಟ್ ಕ್ಲಾಸ್. ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ವೇರ್ ಇ ಲೀವ್ಸ್ ಈಸ್ subordinate clause, so which is modifying the main clause. And furtherly, it is also known as dependent clause. ಈ subordinate clause ಅನ್ನು ನಾವು dependent clause ಅಂತಂದ್ರೆ ಕರಿತೀವಿ. It depends upon the principal clause and is introduced by subordinate conjunction. ಮತ್ತು ಇದೇನಾಗಿರುತ್ತೆ ಅಂದರೆ subordinate conjunctions ಇಂದ ಇಂಟ್ರೊಡ್ಯೂಸ್ ಆಗಿರುತ್ತೆ, ಅದರಿಂದ ಅದು ವಾಕ್ಯಕ್ಕೆ ಜೋಡಣೆ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ವೇರ್ ಎಂಬುದು subordinate conjunction ಆಗಿದೆ. ಸೊ ಈ ರೀತಿಯಾಗಿ ಸಬಾರ್ಡಿನೇಟಿಂದ ವಾಕ್ಯಕ್ಕೆ ಜೋಡಣೆ ಆಗಿರ್ತಕ್ಕಂಥ ಒಂದು ವಾಕ್ಯದ ಭಾಗವನ್ನು ನಾವು ಸಬಾರ್ಡಿನೇಟ್ ಕ್ಲಾಸ್ ಅಂತೇಳಿ ಅರ್ಥೈಸ್ಕೋಬೇಕಾಗುತ್ತೆ. ಸೊ ಆ ಭಾಗವನ್ನು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಆ್ಯಂಡ್ ದೆನ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪ್ರೇಸ್. ಸೊ ವಾಟ್ ಈಸ್ ಪ್ರೇಸ್? ಪ್ರೇಸ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ ದಟ್ ಹ್ಯಾಸ್ ಕಂಪ್ಲೀಟ್ ಸೆನ್ಸ್ ವಿತೌಟ್ ಎ ಸಬ್ಜೆಕ್ಟ್ ಆರ್ ವರ್ಬ್. ನೋಡಿ, ಯಾವುದೇ ಒಂದು ವಾಕ್ಯ ಆಗಬೇಕಂದ್ರೆ ಅಲ್ಲಿ ಸಬ್ಜೆಕ್ಟ್ ಮತ್ತು ವರ್ಬ್ ತುಂಬ ಇಂಪಾರ್ಟೆಂಟ್ ಅಂತೇಳಿ ಸೊ ನಾವು ಈಗಾಗಲೇ ಕಲ್ತಿದ್ದೇವೆ. ಬಟ್ ದಿಸ್ ಈಸ್ ವೆರಿ ಅನ್ಯೂಶುವಲ್ ಥಿಂಗ್. ಪ್ರೇಸ್ ಏನು ಮಾಡುತ್ತೆ, ವಿತೌಟ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಇಟ್ ಗಿವ್ಸ್ ಮೀನಿಂಗ್. ಸೊ ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ಆನ್ ದ ಬೋಟ್, ಇನ್ ದ ಕಾರ್ನರ್, ಅಬೋವ್ ದ ಸ್ಕೈ, ಎಟ್ಸೆಟ್ರಾ. ಸೊ ಇದೇ ರೀತಿಯಾಗಿ ಅನೇಕ ಪದಗಳನ್ನು ನಾವು ನೋಡ್ತೀವಿ. ಸೊ ಈ ಒಂದು ಪದಗಳನ್ನು ನಾವು ಪ್ರೇಸ್ ಅಂತ ಹೇಳ್ತೀವಿ. ಸೊ ದೇ ಗಿವ್ ಮೀನಿಂಗ್ ಇಂಡಿಪೆಂಡೆಂಟ್ಲಿ. ಸೊ ಇವುಗಳನ್ನು ಪ್ರೇಸ್ಗಳಲ್ಲಿ ಅನೇಕ ವಿಧಗಳು ಬರ್ತವೆ ಸ್ನೇಹಿತರೆ. ಸೊ ಅದರಲ್ಲಿ ದೆರ್ ಆರ್ ವೆರೈಟೀಸ್ ಆಫ್ ಪ್ರೇಸಸ್ ಲೈಕ್ ನೌನ್ ಪ್ರೇಸ್, ಅಡ್ಜೆಕ್ಟಿವ್ ಪ್ರೇಸ್ and prepositional praise, and the given examples above are these are all prepositional praises. ಸೊ ಇವುಗಳನ್ನೆಲ್ಲ ನಾವು ಪ್ರಿಪೋಸಿಷನಲ್ ಪ್ರೇಸಸ್ ಅಂತೇಳಿ ಕರಿತೀವಿ ಸ್ನೇಹಿತರೆ. ಈ ಉಳಿದೆಲ್ಲ ಒಂದು ಪ್ರೈಸ್ಗಳ ವಿಧಗಳ ಬಗ್ಗೆ ಒಂದು ಮುಂದಿನ ತರಗತಿಯಲ್ಲಿ ಕಲಿತಾ ಹೋಗೋಣ. ಸೊ ಇವತ್ತಿನ ಇನ್ನೊಂದು ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್ ಆಫ್ ಇಂಗ್ಲೀಷ್ ಈಸ್ ಸಿಂಪಲ್ ಸೆಂಟೆನ್ಸ್. ಸೆಂಟೆನ್ಸ್ಗಳ ಬಗ್ಗೆ ಎಲ್ರಿಗೂ ಕೂಡ ಪರಿಚಯ ಇದೆ. ಅದರಲ್ಲಿ ಸಿಂಪಲ್ ಸೆಂಟೆನ್ಸ್ ಅಂದರೆ ಏನು? ಸೊ ಇಟ್ ಈಸ್ a sentence that has only one clause or one finite verb is simple sentence. A sentence that has only one clause or one finite verb.
ಸೊ ಒಂದು ಕ್ಲಾಸನ್ನು ಹೊಂದಿರುತ್ತೆ ಅಥವಾ ಒಂದು ಫೈನೈಟ್ ವರ್ಬನ್ನು ಹೊಂದಿದ್ರೆ ಮಾತ್ರ ಅದನ್ನು ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ ಅಥವಾ ಸಿಂಪಲ್ ಕ್ಲಾಸಸ್ ಅಂತೇಳಿ ಕೂಡ ಅರ್ಥೈಸ್ಕೋಬೇಕಾಗುತ್ತೆ. ಸೊ ಎಕ್ಸಾಂಪಲ್, ಐ ನೋ ಹಿಮ್, I know his address. So these are the simple sentences. And the next concept is compound sentence. So what is compound sentence? A sentence formed by two or more independent clauses is compound sentence. So ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಕ್ಲಾಸ್ಗಳು ಇರಬೇಕಲ್ಲಿ. ಎರಡಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಕ್ಲಾಸ್ಗಳಿದ್ದರೆ ಅದನ್ನು ನಾವು, ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಕ್ಲಾಸ್ಗಳಿದ್ದರೆ ಅದನ್ನು ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ ಲಾಸ್ಟ್ ಮೈ ಪೆನ್ ಬಟ್ ಐ ಹ್ಯಾವ್ ಫೌಂಡ್ ಇಟ್. ನೋಡಿ, ಈ ವಾಕ್ಯದಲ್ಲಿರ್ತಕ್ಕಂಥ ಎರಡು ಕ್ಲಾಸ್ಗಳಿದ್ದಾವೆ. ಐ ಹ್ಯಾಡ್ ಲಾಸ್ಟ್ ಮೈ ಪೆನ್ ಈಸ್ ಒನ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಆರ್ ಒನ್ ಕ್ಲಾಸ್, ಬಟ್ ಐ ಫೌಂಡ್ ಇಟ್, ದಿಸ್ ಇಸ್ ದ ಅನದರ್ ಪಾರ್ಟ್ ಆಫ್ ದ ಸೆಂಟೆನ್ಸ್, ಬೋತ್ ಆರ್ ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಯಾವ ವಾಕ್ಯ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನ ಹೊಂದಿರುತ್ತೋ ಅದನ್ನು ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ಅರ್ಥೈಸ್ಕೋಬೇಕಾಗುತ್ತೆ. ಹೇಗೆ ಅರ್ಥೈಸ್ಕೊಳ್ಳೋದು ಇದು ಇಂಡಿಪೆಂಡೆಂಟ್ ಕ್ಲಾಸ್ ಅಂದರೆ, ನೋಡಿ, ಇವುಗಳನ್ನ ಇಂಡಿಪೆಂಡೆಂಟಾಗಿ ನಾವು ಇವುಗಳಿಗೆ ಅರ್ಥವನ್ನು ಪಡ್ಕೋಬೋದು. ಹ್ಯಾಡ್ ಲಾಸ್ಟ್ ಮೈ ಪೆನ್, ಸೊ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಮೀನಿಂಗ್. ಐ ಹ್ಯಾವ್ ಫೌಂಡ್ ಇಟ್, ಸೊ ದಿಸ್ ಈಸ್ ಆಲ್ಸೋ ಹ್ಯಾವಿಂಗ್ ಇಟ್ಸ್ ಓನ್ ಮೀನಿಂಗ್. ನೋಡಿ, ಸ್ವತಂತ್ರವಾಗಿಯೂ ಇವು ತಮ್ಮ ಅರ್ಥವನ್ನು ನೀಡ್ತಾ ಹೋಗ್ತವೆ. ಹಾಗಾಗಿ ಇವುಗಳನ್ನು ನಾವು ಇಂಡಿಪೆಂಡೆಂಟ್ ಕ್ಲಾಸಸ್ ಅಂತೇಳಿ ಕರಿತೀವಿ ಸ್ನೇಹಿತರೆ. ಸೊ ಆ್ಯಂಡ್ ದೆನ್ ಒನ್ ಮೋರ್ ಎಕ್ಸಾಂಪಲ್, he has recovered from corona and I am glad of it. ನೋಡಿ, ಇಲ್ಲಿ he has recovered from corona is a one clause and I am glad of it is another clause. ಇವೆರಡು ಕೂಡ ಇಂಡಿಪೆಂಡೆಂಟ್ ಕ್ಲಾಸ್ ಆಗಿರೋದ್ರಿಂದ ಸೊ ಈ ರೀತಿಯ ವಾಕ್ಯಗಳನ್ನು ನಾವು ಕಾಂಪೌಂಡ್ ಸೆಂಟೆನ್ಸಸ್ ಅಂತೇಳಿ ಅರ್ಥೈಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಆ್ಯಂಡ್ ದೀಸ್ ಆರ್ ವೆರಿ ಯೂಸ್ಫುಲ್ ಫಾರ್ ಮೋಸ್ಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕನ್ವರ್ಷನ್ ಆಫ್ ಸೆಂಟೆನ್ಸ್ ಕೇಳುವಾಗ ಸೊ ವಿ ಮಸ್ಟ್ ಬಿ ವೆರಿ ಪರ್ಫೆಕ್ಟ್ ವಿತ್ ದೀಸ್ ಟೈಪ್ ಆಫ್ ಥಿಂಗ್ಸ್. ಓಕೆ ಸ್ನೇಹಿತರೆ, ಮುಂದಿನ ಒಂದು ಕಾನ್ಸೆಪ್ಟ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮೀನ್ಸ್ ಅ ಸೆಂಟೆನ್ಸ್ ದಟ್ ಹ್ಯಾಸ್ ಆನ್ ಇಂಡಿಪೆಂಡೆಂಟ್ ಕ್ಲಾಸ್ ಜಾಯಿಂಡ್ ಬೈ ಒನ್ ಆರ್ ಮೋರ್ ಡಿಪೆಂಡೆಂಟ್ ಕ್ಲಾಸಸ್ ಈಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಸೊ ಯಾವ ವಾಕ್ಯ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಕ್ಲಾಸನ್ನು ಮತ್ತು ಒಂದಕ್ಕಿಂತ ಹೆಚ್ಚು ಸ್ವತಂತ್ರವಲ್ಲದ ಒಂದು ಕ್ಲಾಸ್ಗಳನ್ನು ಹೊಂದಿರುತ್ತದೆ, ಅದನ್ನು ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಸೊ ಹಾಗಾದರೆ ಎಕ್ಸಾಂಪಲ್ಸನ್ನು ನೋಡೋಣ ಸ್ನೇಹಿತರೆ. ಐ ನೋ ದ್ಯಾಟ್ ಇಂಗ್ಲೀಷ್ ಈಸ್ ಈಸಿ ಟು ಲರ್ನ್. ಸೊ ನೋಡಿ, ಐ ನೋ ಎಂಬತಕ್ಕಂಥದ್ದು ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇದು. ಸೊ ಇದಕ್ಕೆ ಅಡಿಷ್ನಲ್ ಆಗಿ ದ್ಯಾಟ್ ಇಂಗ್ಲೀಷ್ ಈಸ್ ಈಸಿ ಟು ಲರ್ನ್ ಎಂಬತಕ್ಕಂಥದ್ದು ಅಡಿಷ್ನಲ್ ಡಿಪೆಂಡೆಂಟ್ ಕ್ಲಾಸನ್ನು ಆ್ಯಡ್ ಮಾಡಿದ್ದೇವೆ. ಹಾಗಾಗಿ ಇದನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತೇಳಿ ಅರ್ಥೈಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಆ್ಯಂಡ್ one more example, she was absent because she was ill. So you can act, the first part of the sentence is independent clause and the second part of the sentence is dependent clause. This depends upon the meaning of the first clause. So that is why, so ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನು ನಾವು we call it complex sentence. ಸೊ ಈ ರೀತಿಯಾಗಿರ್ತಕ್ಕಂಥ ಅನೇಕ ಒಂದು ಕಾನ್ಸೆಪ್ಟ್ಗಳ ಒಂದು ಪರಿಚಯ ನಾವು ಮಾಡ್ಕೊಳ್ತಾ ಹೋದರೆ ಮಾತ್ರ ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಇನ್ ಇಂಗ್ಲೀಷ್. ಸೊ ಓಕೆ ಸ್ನೇಹಿತರೆ, ಸೊ ಈ ದಿನದ ತರಗತಿಯನ್ನು ನೀವು ಅರ್ಥೈಸ್ಕೊಂಡಿದ್ದೀರ ಅಂತ ಹೇಳ್ತಾ ಥ್ಯಾಂಕ್ ಯು. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ರೆಸ್ ಲೈಕ್ ಬಟನ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿಥಿಂಗ್ ಟು ಸೇ, put in comment box. And don't forget to share this video to your friends. Thank you once again.